ಕೆಸಿ ಕಾರ್ಯಪ್ಪಗೆ ನಾಡ ಸಂಕಷ್ಟ ಇದೀಗ ಎದುರಾಗೋ ಸಾಧ್ಯತೆ ಇದೆ. ಕಾರ್ಯಪ್ಪ ಗಾಂಜಾ ಸೇವನೆ ಮಾಡ್ತಾರೆ ಅಂತ ಯುವತಿ ನೆನ್ನೆ ಆರೋಪ ಮಾಡಿದ್ರು. ಮನೆಯಲ್ಲೇ ಕಾರ್ಯಪ್ಪ ಡ್ರಗ್ಸ್ ತೆಗೆದುಕೊಳ್ತಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಆ ಯುವತಿ ಮಾಡಿದ್ರು. ಯುವತಿ ಆರೋಪದಿಂದ ಕಾರ್ಯಪ್ಪಗೆ ನಾಡ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಕಾರ್ಯಪ್ಪನನ್ನ ಪರೀಕ್ಷೆಗೆ ಒಳಪಡಿಸಲಿದ್ದಾರೆ ಅಧಿಕಾರಿಗಳು. ಯಾವುದೇ ಕ್ಷಣದಲ್ಲಾದರೂ ಕಾರ್ಯಪ್ಪ ಪರೀಕ್ಷೆಗೆ ಒಳಪಡುವಂತಹ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ದಟ್ಟವಾಗಿದೆ. ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಈ ಅಧಿಕಾರಿಗಳು ಯಾವ ಕ್ಷಣದಲ್ಲಾದರೂ ಕೆಸಿ ಕಾರ್ಯಪ್ಪ ಅವರನ್ನ ಟೆಸ್ಟ್ಗೆ ಒಳಪಡಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮನೆಯಲ್ಲೇ ಕಾರ್ಯಪ್ಪ ಡ್ರಗ್ಸ್ ತೆಗೆದುಕೊಳ್ತಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ನಿನ್ನೆ ಆ ಯುವತಿ ಮಾಡಿದ್ರು. ಸೊ ನ್ಯೂಸ್ ಫಸ್ಟ್ನಲ್ಲಿ ಲೈವ್ನಲ್ಲಿ ಬಂದಂತಹ ಸಂದರ್ಭದಲ್ಲೂ ಕೂಡ ಆ ಯುವತಿ ತನ್ನ ಬಗ್ಗೆನೂ ಕೂಡ ಹೇಳಿಕೊಂಡಿದ್ದು, ಅದರ ಜೊತೆಗೆ ಕಾರ್ಯಪ್ಪ ಅವರ ಬಗ್ಗೆಯೂ ಕೂಡ ಈ ಡ್ರಗ್ಸ್ ವಿಷಯವಾಗಿ ಸಾಕಷ್ಟು ಮಾತನ್ನ ಹಂಚಿಕೊಂಡ್ರು. ಅದೇ ರೀತಿಯಾಗಿ ಅವ್ರ ಹತ್ರ ಇರುವಂಥ ಎವಿಡೆನ್ಸ್ ಪ್ರೂಫ್ ಅನ್ನು ಕೂಡ ತೋರಿಸೋ ಕೆಲಸ ಮಾಡಿದ್ರು. ಸೊ ಇದೆಲ್ಲ ಆದ ನಂತರ ಈ ನಾಡಾ ಅಧಿಕಾರಿಗಳು ಅವರಿಗೆ ವಿಚಾರಣೆಗೆ ಒಳಪಡಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಇದೆ. ಯುವತಿ ಆರೋಪದಿಂದ ಕಾರ್ಯಪ್ಪಗೆ ನಾಡಾ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ನಿನ್ನೆ ಕಾರ್ಯಪ್ಪ ಮತ್ತು ಆ ಯುವತಿಯ ಮಧ್ಯೆ ಆಗಿರುವಂತಹ ಆ ಸಂದರ್ಶನ, ಆ ವಾಗ್ವಾದ, ಅದರಲ್ಲಿ ಮಾಡಿರುವಂತಹ ಗಂಭೀರ ಆರೋಪಗಳನ್ನು ನೋಡೋದಾದ್ರೆ ಈಗ ಕಾರ್ಯಪ್ಪಗೆ ಸಂಕಷ್ಟ ಎದುರಾಗೋ ಎಲ್ಲ ಸಾಧ್ಯತೆಗಳು ಇದೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ ಕ್ರಿಕೆಟಿಗ ಕಾರ್ಯಪ್ಪ ಪ್ರೇಮ ಪುರಾಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರಿಂದಲೂ ಈಗಾಗಲೇ ಪೊಲೀಸ್ ಠಾಣೆಗೆ ನೀಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿರುವಂತದ್ದು ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಏರ್ ಬಂದಿದೆ, ಅದು ಎಲ್ಲೋ ಒಂದು ಕಡೆ ಕಾರ್ಯಪ್ಪಗೆ ತೊಡಕಾಗುವಂತ ಒಂದು ಸನ್ನಿವೇಶ ಕೂಡ ಎದುರಾಗ್ತಾ ಇರುವಂತದ್ದು. ಯಾಕಂದ್ರೆ ಈಗ ಸದ್ಯ ಯೂಶಲಿ ನಾಡಾ ಅಫಿಷಿಯಲ್ಸ್ ಅಂದ್ರೆ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಅವರು ಕೂಡ ಪ್ರತಿ ಬಾರಿ ಕೂಡ ಅಂದ್ರೆ ಯಾವುದೇ ಒಬ್ಬ ಕ್ರಿಕೆಟರ್ ಆಗಿರ್ಬೋದು ಅಥವಾ ಅಥ್ಲೆಟ್ ಆಗಿರ್ಬೋದು ಅವ್ರ ಮೇಲೆ ಯಾವಾಗ ಬೇಕಾದರೂ ಅವರು ಒಂದು ಪರೀಕ್ಷೆಯನ್ನ ಅಂದ್ರೆ ಏನು ಡೋಪಿಂಗ್ ಟೆಸ್ಟ್ ಅನ್ನ ಮಾಡಬಹುದು. ಅದೇ ರೀತಿಯಲ್ಲಿ ಈಗ ಸದ್ಯ ಆರೋಪ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯ ಕಾರ್ಯಪ್ಪ ಅವರು ಕೂಡ ಅಂದ್ರೆ ಕೆಸಿ ಕಾರ್ಯಪ್ಪ ಅವರು ಕೂಡ ಕರ್ನಾಟಕ ರಣಜಿ ತಂಡದ ಆಟಗಾರರಾಗಿರೋದ್ರಿಂದ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನಾಡಾ ಅಧಿಕಾರಿಗಳು ಬಂದು ಇವರಿಗೆ ಡೋಪಿಂಗ್ ಟೆಸ್ಟ್ ಅನ್ನ ಮಾಡಬಹುದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಸದ್ಯ ನಾಡಾ ಪರೀಕ್ಷೆಗೂ ಕೂಡ ಈಗ ಸಿದ್ಧರಾಗಿರ್ಬೇಕಾಗುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಆರೋಪ ಪ್ರತ್ಯಾರೋಪದ ನಡುವೆ ಸಂಕಷ್ಟದಲ್ಲಿ ಕಾರ್ಯಪ್ಪ ಸಿಲುಕಿದ್ರ ಅನ್ನೋ ಒಂದು ಅನುಮಾನಗಳು ಅಥವಾ ಆ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಕಾರ್ಯಪ್ಪ ಅವರ ವಿರುದ್ಧ ಸಂತ್ರಸ್ತ ಯುವತಿ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಡ್ರಗ್ ಸೇವನೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಮನೆಯಲ್ಲೇ ಏನು ಡ್ರಗ್ ಅನ್ನ ಸೇವನೆ ಮಾಡ್ತಾರೆ, ಗಾಂಜಾವನ್ನ ಸೇವನೆ ಮಾಡ್ತಾ ಇದ್ರು ಅನ್ನೋ ಒಂದು ಆರೋಪ ಮಾಡಿರೋದ್ರಿಂದ ಈಗ ಸದ್ಯ ನಾಡಾ ಅಧಿಕಾರಿಗಳು ಬಂದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಕಾರ್ಯಪ್ಪ ಅವರಿಗೆ ಒಂದು ಡೋಪಿಂಗ್ ಟೆಸ್ಟ್ ಅನ್ನ ಕೂಡ ಮಾಡ್ಬೋದು. ಯಾಕಂದ್ರೆ ಯೂಶಲಿ ಯಾವುದೇ ಆಟಗಾರರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಪರೀಕ್ಷೆಗೆ ಒಳಪಡಿಸುವಂತಹ ಒಂದು ಅಧಿಕಾರ ಅಥವಾ ರೈಟ್ಸ್ ನಾಡಾ ಅಧಿಕಾರಿಗಳಿಗೆ ಇರುತ್ತೆ. ಈಗ ಸದ್ಯ ಕಾರ್ಯಪ್ಪ ಅವರ ಮೇಲೆ ಸಾಕಷ್ಟು ಆರೋಪಗಳು ಬಂದಿರೋದ್ರಿಂದ ಈಗ ನಾಡಾ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಡೋಪಿಂಗ್ ಟೆಸ್ಟ್ ಅನ್ನ ಮಾಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು. ಈಗ ಸದ್ಯ ಯಾವತ್ತು ಮಾಡ್ತಾರೆ, ಜೊತೆಗೆ ಯಾವಾಗ ಆ ಒಂದು ಪರೀಕ್ಷೆ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾಡಾ ಅಧಿಕಾರಿಗಳು ಕಾರ್ಯಪ್ಪ ಅವರಿಗೆ ಒಂದು ಅಫಿಷಿಯಲಿ ಯಾವಾಗ ಒಂದು ನೋಟಿಸ್ ಅನ್ನ ಕೊಡ್ತಾರೆ ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಈಗ ಸದ್ಯ ಬರ್ತಿರುವಂತಹ ಮಾಹಿತಿ ಪ್ರಕಾರವಾಗಿ ನಾಡಾ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಕಾರ್ಯಪ್ಪ ಅವರನ್ನ ಸಂದೇಶ್, ಇಲ್ಲಿ ಇಬ್ರು ಆರೋಪ ಪ್ರತ್ಯಾರೋಪಗಳನ್ನ ಮಾಡಿದ್ರು. ಈ ಡ್ರಗ್ಸ್ ಸೇವನೆ ಕುರಿತಂತೆ, ಗಾಂಜಾ ಸೇವನೆ ಕುರಿತಂತೆ ಯುವತಿಗೂ ಕೂಡ ಟೆಸ್ಟ್ಗೆ ಒಳಪಡಿಸೋ ಸಾಧ್ಯತೆ ಇದೆಯಾ? ಸಭಾ ಇಲ್ಲಿ ಪ್ರಮುಖವಾಗಿರುವಂತದ್ದು ನಾಡಾ ಇರುವಂತದ್ದೇ ಅಥ್ಲೆಟ್ಗಳಿಗೆ ಅಥವಾ ಕ್ರಿಕೆಟರ್ಗಳಿಗೆ ಚೆಕ್ ಮಾಡುವಂಥದ್ದು, ಅಂದ್ರೆ ಡೋಪಿಂಗ್ ಟೆಸ್ಟ್ ಅನ್ನ ಮಾಡೋದಕ್ಕೆ. ಅಂದ್ರೆ ಯಾವುದೇ ಒಂದು ಟೂರ್ನಮೆಂಟ್ಗಳು ಇದ್ದಂತ ಸಂದರ್ಭದಲ್ಲಿ ಅದು ರಣಜಿ ಟ್ರೋಫಿ ಆಗಿರ್ಬೋದು ಅಥವಾ IPL ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಬೇರೆ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಗಳಾಗಿರ್ಬೋದು, ಇಂತಹ ಟೂರ್ನಮೆಂಟ್ಗಳಿಗೂ ಮುನ್ನ ನಾಡಾ ಅಧಿಕಾರಿಗಳು ಒಂದು ಡೋಪಿಂಗ್ ಟೆಸ್ಟ್ ಅನ್ನ ಮಾಡ್ತಾರೆ. ಅಂದ್ರೆ ಯಾವುದೇ ರೀತಿಯ ಡ್ರಗ್ ಅನ್ನ ಸೇವನೆ ಮಾಡಿದ್ದಾರೋ ಇಲ್ವೋ ಅನ್ನೋದನ್ನ ಕ್ಲಿಯರ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಅದಕ್ಕೋಸ್ಕರ ಟೆಸ್ಟ್ ಅನ್ನ ಮಾಡೋದು. ಇದು ಪ್ಯೂರ್ಲಿ ಇರುವಂತದ್ದು ಅಥ್ಲೆಟಿಕ್ ಆಗಿ. ಈಗ ಕೆಸಿ ಕಾರ್ಯಪ್ಪ ಅವರ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾಡಾ ಇಂಟರ್ಫಿಯರ್ ಆಗ್ತಾ ಇರಲಿಲ್ಲ. ಆದ್ರೆ ಇಲ್ಲಿ ಕೆಸಿ ಕಾರ್ಯಪ್ಪ ಅವರು ಒಬ್ಬ ಕ್ರಿಕೆಟರ್ ಆಗಿರೋದ್ರಿಂದ ಈಗ ಸದ್ಯ ಕರ್ನಾಟಕ ರಣಜಿ ತಂಡದಲ್ಲೂ ಕೂಡ ಅವರು ಆಟಗಾರರಾಗಿರೋದ್ರಿಂದ ಅವರ ಒಂದು ಪರೀಕ್ಷೆಯನ್ನ ನಾಡಾ ಅಧಿಕಾರಿ
ಅಧಿಕಾರಿಗಳು ಮಾಡ್ಬೇಕಾಗುತ್ತೆ. ಅಂದ್ರೆ ಅಥ್ಲೆಟ್ಗಳ ಮೇಲೆ ಅಥವಾ ಕ್ರಿಕೆಟರ್ಗಳ ಮೇಲೆ ಯಾವುದೇ ಈ ರೀತಿಯ ಆರೋಪ ಬಂದಂತ ಸಂದರ್ಭದಲ್ಲಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ, ಯಾಕಂದ್ರೆ ಯೂಶಲಿ ಇದು ರುಟೀನ್ ಚೆಕಪ್ ಆಗಿ ಯಾವುದೇ ಒಂದು ಟೂರ್ನಮೆಂಟ್ ಗಿನ್ನ ಮುಂಚೆ, ಅಂದ್ರೆ ವಿಜಯ್ ಹಜಾರೆ ಟ್ರೋಫಿ ಆಗಿರ್ಬೋದು ಅಥವಾ IPL ಆಗಿರ್ಬೋದು ಅಥವಾ ರಣಜಿ ಟ್ರೋಫಿ ಆಗಿರ್ಬೋದು, ಯಾವುದೇ ಟ್ರೋಫಿಗಿನ್ನ ಮುಂಚೆ ನಾಡಾ ಅಧಿಕಾರಿಗಳು ಡೋಪಿಂಗ್ ಟೆಸ್ಟ್ ಅನ್ನ ಎಲ್ಲಾ ಕ್ರಿಕೆಟರ್ಗಳಿಗೆ ಅಥವಾ ಎಲ್ಲಾ ಪ್ಲೇಯರ್ಸ್ಗಳಿಗೂ ಕೂಡ ಮಾಡ್ತಾರೆ. ಯಾಕಂದ್ರೆ ಕಳೆದ ಬಾರಿ ಸುಮಾರು 54 ಬಾರಿ ಡೋಪಿಂಗ್ ಟೆಸ್ಟ್ ಅನ್ನ ರೋಹಿತ್ ಶರ್ಮಾ ಅವ್ರಿಗೂ ಕೂಡ ನಾಡಾ ಅಧಿಕಾರಿಗಳು ಮಾಡಿರ್ತಾರೆ. ಈಗ ಸದ್ಯ ಕಾರ್ಯಪ್ಪ ಅವರ ಮೇಲೆ ಆರೋಪ ಬಂದಿರೋದ್ರಿಂದ ನಾಡಾ ಅಧಿಕಾರಿಗಳು ಕಾರ್ಯಪ್ಪ ಅವರ ಮೇಲೆ ಮಾಡ್ತಾರೆ. ಆದ್ರೆ ಆ ಯುವತಿ ಮೇಲೆ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಲೋಕಲ್ ಯಾವ ಒಂದು ಪೊಲೀಸ್ ಠಾಣೆಯಲ್ಲಿ, ಅಂದ್ರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೋ ಆ ಪೊಲೀಸರು ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಈಗ ಸದ್ಯ ಕಾರ್ಯಪ್ಪ ಅವರಿಗೆ ಸಂಬಂಧಪಟ್ಟಂತೆ ನಾಡಾ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಡೋಪಿಂಗ್ ಟೆಸ್ಟ್ ಅನ್ನ ಮಾಡಬಹುದು. ಥ್ಯಾಂಕ್ ಯು ಸಂದೇಶ್. ನಾಡಾ ಅಧಿಕಾರಿಗಳು ಕಾರ್ಯಪ್ಪ ಅವರಿಗೆ ಟೆಸ್ಟ್ಗೆ ಒಳಪಡಿಸೋದಾದ್ರೆ ಬೇರೆ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿದೆಯಲ್ಲ ಈ ಯುವತಿಯ ವಿರುದ್ಧ, ಆ ಪೊಲೀಸರು ಈ ಯುವತಿಯ ಟೆಸ್ಟ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಇದೆ. ಸೊ ಆ ಗಾಂಜಾ ಪ್ಯಾಕೆಟ್ ಏನು ಸಿಕ್ಕಿದೆ, ಆ ಗಾಂಜಾ ಪ್ಯಾಕೆಟ್ ಸಿಕ್ಕಿರೋದ್ರಿಂದ CCB ಅಧಿಕಾರಿಗಳು ಕೂಡ ಸದ್ಯಕ್ಕೆ ಅಲರ್ಟ್ ಆಗಿದ್ದಾರೆ. ಯಾವುದೇ ಸಂದರ್ಭದಲ್ಲಾದರೂ ಈ ನಾಡಾ ಅಧಿಕಾರಿಗಳು ಡೋಪಿಂಗ್ ಟೆಸ್ಟ್ಗೆ KC ಕಾರ್ಯಪ್ಪ ಅವರನ್ನ ಒಳಪಡಿಸುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಇಲ್ಲಿ ಪರಸ್ಪರ ದೂರು ಕೂಡ ದಾಖಲಾಗಿದೆ. ಯುವತಿ ಕಾರ್ಯಪ್ಪ ಅವರ ವಿರುದ್ಧ ದೂರು ನೀಡಿದ್ದಾರೆ, ಕಾರ್ಯಪ್ಪ ಅವರು ಯುವತಿಯ ವಿರುದ್ಧ ದೂರು ನೀಡಿದ್ದಾರೆ. ಸೊ ಹಾಗಾಗಿ ಪರಸ್ಪರ ಕಂಪ್ಲೇಂಟ್ ಆಗಿರೋದ್ರಿಂದ ನಾಡಾ ಅಧಿಕಾರಿಗಳು ಡೋಪಿಂಗ್ ಟೆಸ್ಟ್ಗೆ ಕಾರ್ಯಪ್ಪ ಅವರನ್ನ ಒಳಪಡಿಸೋದಾದ್ರೆ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಯುವತಿ ವಿರುದ್ಧ ದೂರು ದಾಖಲಾಗಿದೆಯಲ್ಲ, ಸೊ ಆ ಲೋಕಲ್ ಪೊಲೀಸ್ ಕೂಡ ಈ ಯುವತಿಯನ್ನ ಟೆಸ್ಟ್ಗೆ ಒಳಪಡಿಸುವ ಸಾಧ್ಯತೆಗಳಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.